ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ನಿನ್ನೆ ಸಾರಿ ಇವತ್ತು ಏನು ಮಾಡ್ತಾಯಿದ್ದೀವಿ ಅಂದರೆ ನಿನ್ನೆ ಅಂತ. ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಇನ್ನೂ ತಲೆ ಬಾಚ್ಕೊಂಡಿಲ್ಲ, ಎದ್ದು ಹಾಗೆ ಇದ್ದೇನೆ. ಟೈಮ್ ಬಂದು 6 ಗಂಟೆ ಆಗಿದೆ ಬೆಳಗ್ಗೆ. ನಾನು ಎದ್ದಿರೋದು 5:15 ಇದ್ದೀನಿ. ಇಲ್ಲಿ ನೋಡಿ 6 ಗಂಟೆಗೆ ಎದ್ದು ಫೋನ್ ನೋಡಿ ಇವೊಂದು ಏನು ಕೇಳ್ತೀರಿ. ಶ್ರೇಯಾ ಆಲ್ರೆಡಿ ಸ್ನಾನ ಮಾಡಿ ಏನೋ ಮಾಡ್ತಾಯಿದ್ದಾಳೆ ಹಿಂದ್ಗಡೆ. ಯಜಮಾನ್ರು ಸ್ನಾನ ಮಾಡಿ ದೇವ್ರಿಗೆ ಹೋಗಿದ್ದಾರೆ. ಯಾಕೆ ಎಷ್ಟು ಬೇಗ ಇವತ್ತು 4:15 ಎದ್ದಿದ್ದೀನಿ ಅಂತಂದರೆ ಒಂದು ಹೇಳ್ತೇನೆ. ನಿನ್ನೆ ವಿಡಿಯೋದಲ್ಲಿ ಸ್ವಲ್ಪ ಬಿಟ್ಕೊಟ್ಟೀನಿ. ಈಗ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ನಿನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ಮಸಾಲೆ ದೋಸೆದು ಯಾವ ಥರ ರೆಡಿ ಮಾಡ್ಕೋಬೇಕಂತ ಹೇಳಿ ಹಾಗೆ ಸಿಂಪಲ್ಲಾಗಿ ಹೇಳಿದ್ನಿ ಸ್ನೇಹಿತರೆ. ರಾತ್ರಿ ರುಬ್ಬುವಾಗ ನಾನು ವಿಡಿಯೋ ತೋರಿಸ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ನನಗೆ ಲೈಟ್ ಹೋಗೋದು ಬರೋದು ಇದೇ ಮಾಡ್ತಾಯಿತ್ತು. ಅದಕ್ಕಾಗಿ ಬೇಡ ಅಂಥೇಳಿ ರುಬ್ಕೊಂಡು ಉಪ್ಪು ಮಿಕ್ಸ್ ಮಾಡಿ ಇಟ್ಟಿದ್ದೆ ಅಷ್ಟೇ. ಈಗ ದೋಸೆ ಹಿಟ್ಟು ನೋಡಿ ಯಾವ ಥರ ಉಬ್ಬಿದೆ, ತುಂಬಾ ಚೆನ್ನಾಗಿ ಉಬ್ಬಿ ಬಂದಿದೆ ಮಸ್ತಾಗಿ ಮಸಾಲೆ ದೋಸೆ ಹಿಟ್ಟು. ಈಗ 6 ಗಂಟೆಗಿದೆ, ಶ್ರೇಯಾ ಹೋಗ್ಕೊಳ್ಳಲ್ಲ. ಮತ್ತು ಹಾಗೆ 6:30 7 ಗಂಟೆ ಒಳಗಡೆ ನಮ್ಮ ಅಮ್ಮರಿಗೆ ಸ್ವಲ್ಪ ಕೊಟ್ಟು ಕಳಿಸ್ಬೇಕು ಬೆಳಗಿನ ತಿಂಡಿಗೆ. ಇನ್ನು ಊರಿಂದ ಅಮ್ಮ ನನ್ನ ತಂಗಿ ಎಲ್ಲ ಬರ್ತಾಯಿದ್ದಾರಲ್ಲ, ಅವ್ರು ಬಸ್ ಬರುವಾಗ 6:30 ಹೇಳಿದ್ದಾರೆ. ಈಗ ಕಾಲ್ ಮಾಡಿ ಕುಂದಾಪುರ ದಾಟಿದ್ದಾರೆ. ಅದಕ್ಕೆ ಧನುಷ್ ಅವ್ರ ಪಪ್ಪ ಹೋಗ್ತಾರೆ ಕರ್ಕೊಂಬರ್ಲಿಕ್ಕೆ. ಅದಕ್ಕಾಗಿ ಈಗ ಶ್ರೇಯಾನು ಹೋಗ್ತಾಳೆ 7 ಗಂಟೆಗೆ. ಆಕೆಗೂ ಡಬ್ಬಿ ಮಾಡಬೇಕು, ನಮ್ಮ ಅಮ್ಮರಿಗೂ ಮಾಡಿಕೊಡ್ತೇನೆ. ಹಿಟ್ಟು ಬನ್ನಿ ಯಾವ ಥರ ಉಬ್ಬಿದೆ ಅಂತ ತೋರಿಸ್ತೇನೆ. ಹಿಟ್ಟು ನೋಡಿ ಎಷ್ಟು ಉಬ್ಬಿ ಬಂದಿದೆ. ಏನೂ ಇಲ್ಲ, ಉದ್ದಿನಬೇಳೆ, ತೊಗರಿಬೇಳೆ, ಕಡಲೆಬೇಳೆ, ಅಕ್ಕಿ, ಮೆಂತ್ಯಕಾಳು ಹಾಕಿದ್ದೀನಿ ನೋಡಿ. ಎಷ್ಟು ಇದು ಆಯಿತು, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಹಿಟ್ಟು ಉಬ್ಬಿ. ಇದನ್ನೆಲ್ಲ ಈಗ ಹಿಂಗೆ ಮಿಕ್ಸ್ ಮಾಡಿದರೆ ಒಳಗಡೆ ಹೋಗುತ್ತೆ. ಹಿಟ್ಟು ತುಂಬ ಗಟ್ಟಿಯಾಗಿದೆ. ಸ್ವಲ್ಪ ನಾನು ನೀರು ಹಾಕಿ ಮೆದುವನ್ನು ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ಸಕ್ಕರೆ ಕೂಡ ಹಾಕ್ತೀನಿ. ಈಗ ನೀರಿಷ್ಟು ಹಾಕಿದ್ದೇನೆ ನೋಡಿದ್ದು, ಸ್ವಲ್ಪ ನೀರು ಹಾಕಿದ್ದೇನೆ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಕೂಡ ಹಾಕ್ತೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಸಕ್ಕರೆ ಹಾಕೋದು ಯಾಕಂದರೆ ಕಲರ್ ತುಂಬ ಚೆನ್ನಾಗಿ ಬರ್ತವೆ ನೋಡಿ. ಈಗೆಲ್ಲ ಹಿಟ್ಟು ಒಳಗೆ ಹೋಯಿತು. ಸ್ವಲ್ಪ ನೀರು ಹಾಕಿದ ಮೇಲೆ ಕರೆಕ್ಟ್ ಆಯ್ತು ನೋಡಿ. ಹಿಟ್ಟು ಈ ಥರ ಇರಬೇಕು ಹಿಟ್ಟು ಎಂತ. ಈಗ ನಾನು ಸಕ್ಕರೆ ಗಿರ್ವಿನ ಧನುಷ್ ಬಾಯ್. ಈಗ ಇಲ್ಲಿ ಇಷ್ಟಾಗಿದೆ, ಹಿಟ್ಟು ರೆಡಿಯಾಗಿದೆ. ಇದನ್ನೆಲ್ಲ ಕರೆಕ್ಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಒಂದೊಂದು ಕಡೆ ಗಟ್ಟಿಯಾಗಿ ಕೂತಿರ್ತದೆ, ಸ್ಪೂನ್ ಹೋಗಿಲ್ಲ ಅಂದರೆ ನೋಡಿ. ಈಗ ಇಲ್ಲಿ ನನಗೆ ಕೆಂಪು ಚಟ್ನಿ, ಮಸಾಲೆ ದೋಸೆ ಹಚ್ಚಲಿಕ್ಕೆ ಕೆಂಪು ಚಟ್ನಿ ಕೂಡ ರೆಡಿ ಮಾಡಿದ್ದೇನೆ. ಕಲರ್ಫುಲ್ಲಾಗಿ ನೋಡಿ, ಬ್ಯಾಡಿಗೆ ಮೆಣಸು ಹಾಕಿರೆ ಈ ಥರ ಕಲರ್ ಬರುತ್ತೆ. ಇದರ ರೆಸಿಪಿ ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಇದನ್ನೇ ತಿಳುತ್ತೆ ಇರಿ ಬಾಳೆಗೊನೆ ಹಾಕಲು. ಹಾಗೆ ಇಲ್ಲಿ ಆಲೂಗಡ್ಡೆ ಪದಾರ್ಥ ಕೂಡ ರೆಡಿಯಾಗಿದೆ, ಬಿಸಿ ಬಿಸಿ. ಬೆಳಗ್ಗೆ ಅದು ನೋಡಿ ಎಲ್ಲ ಈರುಳ್ಳಿ ಕಟ್ ಮಾಡ್ಬೋದು. ಈ ಥರ ಮಸಾಲೆ ದೋಸೆ ಎಲ್ಲ ಮಾಡಬೇಕಾದ್ರೆ ಬೆಳಗ್ಗೆನೇ ಬೇಗ ಇರಬೇಕು, ಯಾಕಂದರೆ ಬೇಗ ಹೋಗ್ತಾಳಲ್ಲ. ಕದಗಾಗಿ ಸ್ನೇಹಿತರೆ ಇಲ್ಲಿ ಚಹಾ ಕೂಡ ರೆಡಿ ಮಾಡೀನಿ. ಈಗ ದೋಸೆ ಕೂಡ ಹಾಕೋದು ಒಂದೇ ಬಾಕಿ ಇದೆ. ಯಾಕೆಂದರೆ ಬಸ್ ಬರೋದು ಲೇಟ್ ಆದರೆ ಕರ್ಕೊಂಬರ್ಲಿಕ್ಕೆ ನಾನೇ ಹೋಗಬೇಕು. ಯಾಕಂದರೆ ಯಜಮಾನ್ರು ಇಲ್ಲ, 7 ಗಂಟೆಗೆ ಅವರು ಕೂಡ ಡ್ರೈವಿಂಗ್ ಹೋಗ್ತಾರೆ. ಆಗುಂಬೆಗೆ ಡ್ರೈವಿಂಗ್ ಹೋಗ್ತಾಯಿದ್ದಾರೆ. ಇನ್ನೂ ಕತ್ಲಿದೆ, 6 ಗಂಟೆ ಆಗಿಲ್ಲ ನೋಡಿ, ಇನ್ನೂ ಕತ್ಲೆ ಇದೆ. ಅದಕ್ಕಾಗಿ ಇಲ್ಲಿ ನೋಡಿ ಕೆಲಸ ನೋಡಿ ಇವನದ್ದು. ನಿನ್ನೆ ಸಾಯಂಕಾಲ ಮಳೆ ಕೂಡ ಬಂತು. ಮಳೆ ಬರುವಾಗ ಕರೆಂಟ್ ಕೂಡ ಹೋಗೋದು, ಹಿಂಗಾಗಿ ರೆಸಿಪಿನೇ ಮಾಡಲಿಲ್ಲ. ನಮಗೂ ಸ್ವಲ್ಪ ಬೆನ್ನಿದೆ ಅಂಥೇಳಿ ಅದಕ್ಕಾಗಿ ಬಿಟ್ಟೆ ಸ್ನೇಹಿತರೆ. ಈಗ ಇದನ್ನು ಮಾಡ್ತೀನಿ, ಇದರ ದೋಸೆ ಹಾಕಿ ಕೊಡ್ತೀನಿ. ಎಕ್ಸ್ಟ್ರಾ ಹೋಗ್ತಾಳಲ್ಲ, ಅದಕ್ಕಾಗಿ ಈಗ ಬನ್ನಿ ಈಗ ದೋಸೆ ಹಾಕೋಣ. ಮಸಾಲೆ ದೋಸೆ ಹಾಕಲಿಕ್ಕೆ ಕಾವಲಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಈಗ 1 ಸ್ಪೂನಷ್ಟು ಹಿಟ್ಟನ್ನು ಹಾಕ್ತೀನಿ ನೋಡಿ. ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಹಿಟ್ಟು ಹದವಾಗಿದೆ, ಕರೆಕ್ಟಾಗಿದೆ. ನಾವು ಎಷ್ಟು ಬೇಕಾದಷ್ಟು ತೆಳ್ಳಗೆ ಹರಡ್ಬೋದು. ಶ್ರೇಯನಿಗೆ ಗರಿ ಬೇಕು, ಧನುಷನಿಗೆ ಅವ್ರ ಪಪ್ಪಾಗ ಮಿದುವಾಗಿ ಬೇಕು ದೋಸೆ. ಅವರಿಗೆ ಧನುಷನಿಗೆ ಸ್ವಲ್ಪ ಹಲ್ಲಿನ ಪ್ರಾಬ್ಲಮ್ ಇರೋದ್ರಿಂದ ಮಿದುನೇ ಬೇಕು. ಅವ್ರ ಅಪ್ಪಗೂ ಹಲ್ಲು ಇದು ಇದೆ, ಅವ್ರಿಗೂ ಮಿದುನೇ ಬೇಕು ನೋಡಿ. ಇಲ್ಲಿ ಸ್ವಲ್ಪ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ತುಪ್ಪ ತಿನ್ನಲ್ಲ ಅನ್ನೋದು ಗೊತ್ತೇ ಇದೆ ಎಲ್ಲರಿಗೂ, ನಾನು ಆಲ್ಮೋಸ್ಟ್ ವಿಡಿಯೋ ನೋಡೋರಿಗೆಲ್ಲ. ಅದಕ್ಕಾಗಿ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ನಾನು ಸ್ವಲ್ಪ ಇದು ಡ್ರೈ ಆಗಲಿ. ಈಗ ಇದಕ್ಕೆ ಒಂದು ಸ್ವಲ್ಪ
ಇದನ್ನು ಹಾಕ್ತೀನಿ, ರೆಡ್ ಚಟ್ನಿ ನೋಡಿ. ಚಟ್ನಿ ಹಾಕಿದ ಮೇಲೆ ತುಂಬ ಹೊತ್ತು ಬಿಡಬೇಕು. ಚಟ್ನಿ ಹಾಕೋಕ್ಕಿಂತ ಮುಂಚೆ ಬಿಡಬಾರ್ದು. ಚಟ್ನಿ ಹಾಕಿದ ಮೇಲೆ ಬಿಡಬೇಕು ಸ್ವಲ್ಪ. ಅವಾಗ ಚಟ್ನಿ ಹೀರ್ಕೊಳತ್ತಲ್ಲ, ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಬ್ಯಾಕ್ ಸೈಡ್ ನೋಡಿ, ಮಸ್ತಾಗುತ್ತೆ. ಅಂದರೆ ಬೆಳಗ್ಗೆ ಬೇಗ ತಿಂಡಿ ಮಾಡತ್ತೀನಲ್ಲ, ನಮ್ಮ ಅಮ್ಮರಿಗೆ ಸ್ವಲ್ಪ ಕೊಡಬೇಕು ಅಂತಂದು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ ಕಲರ್ಫುಲ್ ಆಗಿದೆ ನೋಡಿ. ತಾನೇ ಹೇಗೆ ಹೇಳ್ತಾ ಇದೆ ದೋಸೆ ನೋಡಿ, ಮುಟ್ಟಿದರೆ ಸಾಕು ಈ ಥರ ಎದ್ದು ಬರುತ್ತೆ. ಹಾಕಿರೋ ಮೆಜರ್ಮೆಂಟು ಕರೆಕ್ಟಾಗಿದ್ದರೆ, ಪರ್ಫೆಕ್ಟಾಗಿದ್ದರೆ ಈ ಥರ ನೋಡಿ, ಎಷ್ಟು ಗರಿ ಗರಿಯಾಗಿ ನೋಡಿ. ಮಸಾಲೆ ದೋಸೆ ರೆಡಿ ಆಯಿತು ಸ್ನೇಹಿತರೆ. ಇದೇ ಥರ ಈಗ ಶ್ರೇಯನಿಗೆ ನಮ್ಮ ಅಮ್ಮರಿಗೆ ಮಾಡಿ ಕಳಿಸ್ತೇನೆ. ಲೇಟ್ ಆಗುತ್ತೆ ನನಗೆ. ಮತ್ತು ಪಜ್ಜ ತಮಗ್ ತೆಗೆದು ಕೊಡೋದಂತ ತಮಗ್ ಒಂದು ಬಾಲ್ನಾಗ ಇದ್ರಾಗ ಹಾಕಿ ಕೊಡೋ ಒಂದು ಚಿಪ್ಸ್ ಡಬ್ಬಿನ ಹೆಂಗೆ ಇಳ್ಕೊಂಡು ನೋಡೋ ಮ್ಯಾಗಿಂದ ಕೆಂಪಾನ ನೋಡು. ಏನು ತಿನ್ನಕೈತ್ರಿ ವೇದು? ವೇದು ಪಜ್ಜು, ಏ ಪಜ್ಜು ಏನು ಮಾಡತ್ತಿ ನೀನು? ಹಾಂ ಏನು ಮಾಡತ್ತಿಪ್ಪ? ಗಾಡಿ ತೊಗೊಂಡು ಆಟ ಆಡತ್ತೀನಿ ಈಗ. ಎಲ್ಲಿಗೆ ಬಂದೀನಿ ಈಗ? ಹಾಂ ಉಡುಪಿಗೆ ಬಂದೇನಾ? ನೋಡಲ್ಲಿ ತಮ್ಮ ಚಿಪ್ಸ್ ತಿನ್ನತ್ತ ನೋಡಲ್ಲಿ ಬಳಕೆ ಇದು ಡಬ್ಬಿನ ಮ್ಯಾಗಿನ ತಕೊಂಡವ ಅಲ್ಲಿದು ಒಬ್ಬನ ಎತ್ಕೊಂಡು ನೋಡವ ತಮ್ಮ. ಹಾಂ ಹಾಂ ನೋಡಲ್ಲಿ ಹೆಂಗೆ ಎತ್ತಾನ ಅದು ಇಲ್ಲೇ ಎತ್ಕೊಂಡು ಆಟ ಆಡ್ನಿ. ಸುತ್ತಲೂ ಹೇಳ್ತಾರೆ ಗಣೇಶ ಅಂತ. ಹಾಂ ನೋಡಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಹೂವು ನೋಡಿ ಫುಲ್ಲೆಲ್ಲ ಹೆಂಗಾಗೈತಿ ಮಳೆಗೆ, ಒಳಗೆ ಕೂತಾರಂಗೆ ಕಾಣ್ತೈತಿ. ಅವ ಏನು ಹೇಳಿದ್ರು ಕೇಳುವಂಗೆ ಕೆಂಪಣ್ಣ ಬಾ. ಒಯ್ಯೋ ಗಾಡಿ ನಡೀರಿ ನಡೀರಿ ಮುಂದಾರಿ. ಹಾಂ ನಡೀರಿ. ಆಯ್ ಹಾದ್ಲೋಳ ಅಲ್ಲಿ ವೇದು, ಆಯ್ ಹಾದ್ಲು ಅಲ್ಲಿ ಮಮ್ಮಿ ಹೊಂಟಾವಳ ಅಮ್ಮ. ಏಯ್ ಸುಯ್ ನೀರ ಯಾರು ಹೇಳಿದ್ರು ಕೇಳೋದಿಲ್ಲ ನಾವು. ಎಳಿತಾಳೆ ಕೇಳಿಬಡ್ಲೆ ಓಡಾಡತ್ತಾರ. ಚುಂಕ್ 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 ಚಿಂಕ್ ಚಿಂಕ್ ಚುಂಕ್. ವೇದು ಏ ವೇದು ವೇದು ನೋಡಿ ದೇವಸ್ಥಾನಕ್ಕೆ ಹೋಗಿ ಬಂದೆ ಸ್ನೇಹಿತರೆ. ಇವನು ಇಲ್ಲಿ ಎತ್ತ ಎಲ್ಲರೂ ಹೋದರು, ಇವನು ಹೋಗ್ತಾನೆ ಇಲ್ಲ, ಓಡ್ತಾನೆ. ಈಗ ನಮ್ಮ ಮನೆ ಫುಲ್ಲಾಗಿದೆ ಈಗ ನೋಡಿ, ಹೋಗ್ತಾ ಇದ್ದಾನೆ. ನಾನು ಅವನು ಇಬ್ಬರೇ ಹಿಂದೆ ಉಳಿದಿರೋದು, ಎಲ್ಲರ ಮುಂದೆ ಹೊಂಟ್ರಲ್ಲಿ ಅವರು. ಸರಿ ಕೈ ಹಿಡಿಬೇಡ ಧನುಷ್ನಿ, ಅವ್ನು ನಡಿಯಾತ ನಡೀಲಿ. ಅವ್ನು ಚಂದ ಕಂಡತ್ಕಪ್ಪ ನಡೀಲಿ ಅವ. ನಡೀರಿ ಚುಂಕ್ ಚುಂಕ್ ಚುಂಕ್. ಹಾಂ ನಡೀರಿ. ಹಾಂ ನಡೀರಿ. ಮತ್ತು ಹೊತ್ಕೋತಾರಂದ್ರೆ ಹೋಗೋದಿಲ್ಲ, ನಡೀತೇನಂತ ನಡೀಲಿ ಅಲ್ಲವೇ ಇದು. ಹಾಂ ನಡಿ ನಡಿ ನಡಿ. ನೋಡಿ ಸ್ನೇಹಿತರೆ, ಬೆಳಗ್ಗೆ ನಾನು ಬೆಳಗ್ಗೆಯಿಂದ ಏನು ಮಸಾಲೆ ದೋಸೆ ಮಾಡಿದೆ, ಅಮ್ಮ ಅದು ಬರ್ತಾಯಿದ್ದಾರೆ ಅಂತ ಹೇಳಿದೆ ಅಷ್ಟೇ.
ಬಂದರು ಮತ್ತೆ ಉಳುಮೆ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಎಲ್ಲ ಅವರು ತಂದಿರೋಂಥ ತರಕಾರಿ ಬರೀ ಅದೇ ತೆಗೆದಿಟ್ಟ ತುಂಬ ತರಕಾರಿ ಮತ್ತು ಜೋಳದ ಹಿಟ್ಟು ಗೋಧಿ ಹಿಟ್ಟು ಎಲ್ಲ ತಂದಿದ್ರು. ಬೆಳಗ್ಗೆಯಿಂದ ಅದನ್ನೇ ಹಾಕಿಟ್ಟೆ. ಸ್ವಲ್ಪ ಮಧ್ಯಾಹ್ನ ಮಲಗಿದೆ, ಸಿಕ್ಕಾಪಟ್ಟೆ ಗಣ್ಣು ಇತ್ತಲ್ಲ, ಹಾಗಾಗಿ ಎಲ್ಲ ಬಂದು ತಂಗಿನೇ ಕೆಲಸ ಮಾಡಿದ್ವಿ. ಇವತ್ತು ಎಷ್ಟು ಇದು ಅನ್ನಿಸ್ತು ನನಗೆ. ಶ್ರೇಯನು ಮಾಡ್ತಾಳೆ. ಶ್ರೇಯ ಅಂದರೆ ಏನು ಮಾಡ್ತಾಳೆ, ಅವಳು ಸ್ವಲ್ಪ ಅಷ್ಟೊಂದು ಆಗೋದಿಲ್ಲಲ್ಲ. ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಕೂಡ ಹಾಕಿ ನಾನು ತಂಗಿನೇ ಮಾಡಿದ್ದು. ಈಗಲೂ ಕೂಡ ಬನ್ನಿ ಒಲೆಯಲ್ಲಿ ರೊಟ್ಟಿ ಮಾಡ್ತಾಯಿದ್ದಾಳೆ ಅವಳು. ಇಲ್ಲಿ ನಾನು ಬೆಂಡೆಕಾಯಿ ಹುರಿತಾ ಇದ್ದೀನಿ. ಒಲೆಯಾಗ ರೊಟ್ಟಿ ಮಾಡ್ತಾವೆ, ನಾನು ಬೆಂಡೆಕಾಯಿ ಹುರಿತಾ ಇದ್ದೀನಿ. ಹಾಗೆ ಇಲ್ಲೊಂದು ಸ್ವಲ್ಪ ಪಾತ್ರೆಗಳು ಮಧ್ಯಾಹ್ನ ಅವಳೇ ತಿಕ್ಕಿದ್ದಾಳೆ ಎಲ್ಲ. ಒಂದು 4 ಪಾತ್ರೆ ಅಷ್ಟೇ, ಇನ್ನೂ ಚಾರು ಏನು ಮಾಡಿಲ್ಲ. ಅಮ್ಮ ಸ್ವಲ್ಪ ಮುಳ್ಸಂತೆ ತಂದಿರ್ತಾರೆ ನೋಡಿ. ಅಮ್ಮ ಸ್ವಲ್ಪ ಮುಳ್ಸಂತೆ ತಂದಿದ್ಲು. ಅವು ಸಂತೆಯಿಂದ ತಂದಿರೋದು ಅಂದರೆ ಹಣ ಕೊಟ್ಟೇನಲ್ಲ, ನಮ್ಮ ಚಿಕ್ಕಪ್ಪನ ಗದ್ದೆಯಿಂದ ತಂದಿದ್ದಾರಲ್ಲ. ಸ್ವಲ್ಪ ಮಣ್ಣೆಲ್ಲ ನೋಡಿ ತೊಳೆದು ಫ್ರಿಜ್ಜಲ್ಲಿ ಒರೆಸಿಟ್ರೆ ಆಯ್ತು ಅಂತೇಳಿ ನೀರಿನಲ್ಲಿ ಈಗ ಹಾಕಿಟ್ಟೆ. ಹಾಗೆ ಇಲ್ಲಿ ಬೆಂಡೆಕಾಯಿ ಕೂಡ ಹುರಿತಾ ಇದ್ದೀನಿ ಅಂತೇಳಿದೆ ನೋಡಿ. ಬೆಂಡೆಕಾಯಿ ಕೂಡ ಹುರಿತಾ ಇದ್ದೀನಿ. ಹಾಗೆ ಅಮ್ಮ ಏನು ಮಾಡಿದರು, ಸ್ವಲ್ಪ ಪುಂಡೆ ಸೊಪ್ಪಿತ್ತಲ್ಲ ನಮ್ಮಲ್ಲಿ, ಅದನ್ನೇ ತಂದಿದ್ದರು. ಅದನ್ನು ಹುರಿದಿಟ್ಟಿದ್ದೀನಿ. ಹಾಗೆ ಒಂದು 2 ಹಾಗಲಕಾಯಿ ಇದ್ದು ಅದೊಂದು ಸ್ವಲ್ಪ ಹುರಿದಿಟ್ಟಿದ್ದೀನಿ. ಅಮ್ಮ ನೋಡಿ ಬರುವಾಗ ಅಮ್ಮನಿಗೆ ಶುಗರ್ ಇದೆ, ಶುಗರ್ ಬೆಲ್ಲ ತಂದಿದ್ದಾರೆ ನೋಡಿ. ಶುಗರ್ ಅವ್ರಿಗೆ ಚಹಾ ಯಾವಾಗಲಾದ್ರೂ ಬೇಕಂದ್ರೆ ಮಾಡಲಿಕ್ಕೆ ಅಂಥೇಳಿ ಇದಷ್ಟು ಬೆಂಡೆಕಾಯಿ ಹುರಿದು ಎತ್ತಿಡ್ತೇನೆ. ಎತ್ತಿಟ್ಟು ಆಮೇಲೆ ಪದಾರ್ಥ ಮಾಡಿದ್ರಾಯ್ತು ಸ್ನೇಹಿತರೆ. ಈಗ ನಾನು ಸ್ವಲ್ಪ ಇಲ್ಲಿ ಜೋಳದ ಹಿಟ್ಟು ಸಾಣಿಸಿದ್ಲು ಅವಳು, ಹಿಟ್ಟದು ಬಿದ್ದಿದೆ, ಕಸ ಗುಡಿಸ್ತೇನೆ. ಶ್ರೇಯ ಕೂಡ ಕಾಲೇಜಿಂದ ಬರ್ತಾಯಿದ್ದಾಳೆ ಈಗ ಆಲ್ರೆಡಿ. ಬನ್ನಿ ಏನು ಮಾಡ್ತಾಯಿದ್ದಾರೆ ನೋಡೋಣ ಬನ್ನಿ. ಊಟ ಊಟ ನಿಮ್ಮ ಅಪ್ಪ ಫೋನ್ ಮಾಡ್ಯಾನ. ಇಲ್ಲ ಅಲ್ಲೇ ಕುತ್ಕ, ಕೆಂಪು ಊಟ ಮಾಡಿ. ಅಮ್ಮ ಏನು ಮಾಡತ್ತೀನು? ಏನಪ್ಪು? ನೋಡಿ ಇಲ್ಲಿ ರೊಟ್ಟಿ ಮಾಡತ್ತಾಳೆ, ಇವ್ರು ಊಟ ಮಾಡತ್ತಾರಲ್ಲಿ.